ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಕೂಡ ಜಾಮೀನು ಸಿಗಲಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದ ಹಾಗೂ ಪ್ರತಿವಾದ ಕೂಡ ಇವತ್ತು ಕಾಣಲಿಕ್ಕೆ ಸಿಕ್ತು. ಆದರೂ ಕೂಡ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇವತ್ತು ಜಾಮೀನು ನಿರೀಕ್ಷಣೆಯಲ್ಲಿ ಎಚ್.ಡಿ. ರೇವಣ್ಣ ಇದ್ರು. ಆದರೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಇನ್ನೂ 4 ದಿನ ಎಚ್.ಡಿ. ರೇವಣ್ಣಗೆ ಜೈಲೇ ಗತಿಯಾಗಲಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮುಂಬರುವಂತಹ 4 ದಿನಗಳವರೆಗೆ ಜೈಲೇ ಗತಿ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಯಾಯಿತು. ಅದರಲ್ಲೂ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತು. ರೇವಣ್ಣ ಪರ ವಕೀಲರು ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜಾಮೀನು ಪಡೆದುಕೊಳ್ಳೋದಕ್ಕೆ ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆದರೂ ಕೂಡ ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ ಕೋರ್ಟ್. 4 ದಿನಗಳವರೆಗೆ ಎಚ್.ಡಿ. ರೇವಣ್ಣಗೆ ಇದೀಗ ಜೈಲೇ ಗತಿಯಾಗ್ತಾ ಇದೆ. ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಮಾಜಿ ಸಚಿವ ರೇವಣ್ಣ ಸೇರ್ಪಡೆಯಾಗಿದ್ದಾರೆ. ಇನ್ನು ನಿನ್ನೆಯಿಂದ ನಿರಂತರವಾಗಿ ಅವರು ಜೈಲಿನಲ್ಲೇ ದಿನವನ್ನು ಕಳೀತಾ ಇದ್ದಾರೆ. ಇನ್ನು 4 ದಿನ ಅವರು ಜೈಲಿನಲ್ಲೇ ಕಳೆಯಬೇಕಾಗತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಅವರ ಪುತ್ರ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಹೀಗಾಗಿ ಪ್ರಕರಣದ ತನಿಖೆ ಮತ್ತಷ್ಟು ಜಟಿಲವಾಗುವಂತಹ ಸಾಧ್ಯತೆ ಇದೆ. ಇನ್ನು SIT ಪರವಾಗಿ ವಕೀಲರ ವಾದ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ, ಆರೋಪಿಯ ಪುತ್ರ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಈ ಆರೋಪಿ ಕೂಡ ನಾಪತ್ತೆಯಾದರೆ ಏನು ಮಾಡೋದು? ಇದೀಗ ಎಚ್.ಡಿ. ರೇವಣ್ಣ ಅವರು ಒಂದು ವೇಳೆ ಜಾಮೀನು ಪಡೆದುಕೊಂಡು ಅವರು ಕೂಡ ನಾಪತ್ತೆಯಾದರೆ ಆಗ ಏನು ಮಾಡೋದು? ಅಲ್ಲದೆ ಆರೋಪಿ ರೇವಣ್ಣ ತುಂಬಾನೇ ಪ್ರಭಾವಿಯಾಗಿದ್ದಾರೆ. ಈ ಹಂತದಲ್ಲಿ ಅವರಿಗೆ ಜಾಮೀನು ನೀಡಿದ್ದೇ ಆದರೆ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ. ಇನ್ನು ಜಾಮೀನನ್ನು ಪಡೆದು ಬೇರೆ ಮಹಿಳೆಯರನ್ನು ಕಿಡ್ನ್ಯಾಪ್ ಮಾಡಬಹುದು. ಈಗಾಗಲೇ ಒಬ್ಬ ಮಹಿಳೆಯನ್ನು ಅಪಹರಣ ಮಾಡಿರುವಂತಹ ಪ್ರಕರಣ ಇದೆ. ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಜಾಮೀನನ್ನು ಪಡೆದ ಬಳಿಕ ಬೇರೆ ಮಹಿಳೆಯರನ್ನು ಕಿಡ್ನ್ಯಾಪ್ ಮಾಡಬಹುದು. ಬೇರೆ ಸಂತ್ರಸ್ತೆಯರು ಭಯರಹಿತವಾಗಿ ಮುಂದೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಸಂತ್ರಸ್ತೆಯ ಮಗ ತಮ್ಮ ತಾಯಿಯನ್ನು ಕಾಪಾಡೋದಕ್ಕೆ ದೂರು ಕೊಟ್ಟಿದ್ದಾರೆ. ಒಬ್ಬ ಸಂತ್ರಸ್ತೆಯ ಮಗ ತಮ್ಮ ತಾಯಿಯನ್ನು ಈ ಒಂದು ಪ್ರಕರಣದಲ್ಲಿ ಕಾಪಾಡಬೇಕು, ಅವರನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ದೂರು ಕೂಡ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗೆ ಜಾಮೀನು ನೀಡಬಾರ್ದು. ಅಲ್ಲದೆ ಆರೋಪಿಯ ಮಗ ಪ್ರಜ್ವಲ್ ರೇವಣ್ಣ ಪ್ರಮುಖ ಆರೋಪಿ. ಅವರು ಈವರೆಗೂ ಕೂಡ ಪರಾರಿಯಾಗಿದ್ದಾರೆ. ಹೀಗಾಗಿ ಇವರಿಗೆ ಜಾಮೀನು ಸಿಕ್ತು ಅಂತಂದರೆ ಇವರು ಕೂಡ ಪರಾರಿ ಆಗೋದಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ? ಆರೋಪಿ ರೇವಣ್ಣ ವಿರುದ್ಧ 2 FIRಗಳು ದಾಖಲಾಗಿದ್ದಾವೆ. ಮತ್ತಷ್ಟು ಮಹತ್ವದ ಮಾಹಿತಿಗಳನ್ನು ಕೋರ್ಟ್ಗೆ ನೀಡೋದಿದೆ. ತನಿಖೆ ನಡೀತಾ ಇದೆ ಪ್ರಕರಣದ್ದು. ಹೀಗಾಗಿ ಮತ್ತಷ್ಟು ಮಹತ್ವದ ಮಾಹಿತಿಗಳೇನಿದ್ದಾವೆ ಆ ಮಹತ್ವದ ಮಾಹಿತಿಗಳನ್ನು ಕೋರ್ಟ್ಗೆ ನೀಡಬೇಕಾಗಿದೆ. ಸೋಮವಾರ ಯಾವುದೇ ಕಾರಣಕ್ಕೂ ಕೂಡ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ನಾವು ಸಾಕ್ಷ್ಯಗಳನ್ನು ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಸ್ಪೆಷಲ್ ಪ್ರಾಸಿಕ್ಯೂಟರ್ ಇದಕ್ಕೆ ಸಂಬಂಧಪಟ್ಟಂತೆ SIT ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಸೋಮವಾರದವರೆಗೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಹೀಗಾಗಿ ಮತ್ತೆ 4 ದಿನ ಎಚ್.ಡಿ. ರೇವಣ್ಣ ಜೈಲಿನಲ್ಲೇ ಕಳಿಬೇಕಾಗತ್ತೆ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೀತು, ಅದೇ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ರೀತಿಯಾಗಿ SIT ಪರವಾಗಿ ವಾದ ಮಂಡನೆ ಮಾಡಿದ್ರು ಅಂತ. ಸಂತೋಷ್, ಏನಂತ ಹೇಳಿದ್ರೆ ವಾದ ಪ್ರತಿವಾದ ಎರಡೂ ಕೂಡ ನಡೀತು. ಏನು ರೇವಣ್ಣ ಅವರ ಜಾಮೀನು ಅರ್ಜಿ ಪ್ರಕರಣ ಮಧ್ಯಾಹ್ನದ ನಂತರ ಏನು ವಿಚಾರಣೆ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಆರಂಭದಲ್ಲಿ SPP ಅವರು ಸಮಯಾವಕಾಶ ಕೋರಿದ್ರು, ಸೋಮವಾರ ಮಾಡ್ತೀವಿ ಅಂತ. ಆದ್ರೆ ಅದಕ್ಕೆ ಅವಕಾಶವನ್ನ ನ್ಯಾಯಾಲಯ ಕೊಡ್ಲಿಲ್ಲ. ಸೊ ದಿನಕ್ಕೊಬ್ರು ನೇಮಕ ಆಗ್ಬೋದು, ಆದ್ರೆ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಡಿಲೇ ಮಾಡ್ಲಿಕ್ಕೆ ಆಗಲ್ಲ, ಇವತ್ತೇ ಮಾಡ್ಬೇಕು ಅಂತ ಹೇಳಿ ಅದೇ ವೇಳೆ ಏನು ರೇವಣ್ಣ ಪರವಾಗಿ CV ನಾಗೇಶ್ ಅವರು ಹಿರಿಯ ವಕೀಲರು ಅವರು ಕೂಡ ಕೋರ್ಟ್ಗೆ ಹಾಜರಾಗಿ ವಾದ ಮಂಡನೆಯನ್ನು ಮಾಡಿದ್ರು. ಇಡೀ ಪ್ರಕರಣ ಏನಿದೆ, ಪ್ರಕರಣದಲ್ಲಿ ರೇವಣ್ಣ ಅವರದ್ದು ಪಾತ್ರ ಏನಿಲ್ಲ. ಏನು ಪೊಲೀಸರು ಹಾಕಿರುವಂತ FIR ಏನಿದೆ ಇದು ಕಾನೂನಿನ ಅಡಿಯಲ್ಲಿ ಕ್ರಮವಾಗಿ ಮಾಡಿಲ್ಲ. 364A ಏನಿದೆ ಇದನ್ನ ಯಾವಾಗ ಈ ಸೆಕ್ಷನ್ ಅನ್ನ ಅಳವಡಿಕೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಅಂದ್ರೆ ಹಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸುಮಾರು 22 ಜಡ್ಜ್ಮೆಂಟ್ ಗಳನ್ನ ಅವರು ಅಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಸೊ ಅದನ್ನ ಹೇಳಿದಂಥದ್ದು. ಈ ಹಿಂದೆ ಉಗ್ರರನ್ನ ಬಿಡಿಸ್ಕೊಳ್ಳಕ್ಕೆ ವಿಮಾನವನ್ನ
ಅಪಹರಣ ಮಾಡಿ ಉಗ್ರರನ್ನ ಬಿಡಬೇಕು ಅಂತೇಳಿ ಒತ್ತಾಯವಾಗಿ ವಿಮಾನವನ್ನ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಜಸ್ವಂತ್ ಸಿಂಗ್ ಅವರು ಕೂಡ ಮಂತ್ರಿ ಆಗಿದ್ರು. ಸೊ ಆ ರೀತಿ ಪ್ರಕರಣ ಆದ ನಂತರ 364 ಏನಿತ್ತು ಈ ಕಾನೂನು ಕಾಯ್ದೆಯನ್ನ ಜಾರಿಗೆ ಬಂದಿದ್ದು. ಇಲ್ಲಿ ಎಲ್ಲೂ ಕೂಡ ಯಾರನ್ನು ಕಿಡ್ನಾಪ್ ಮಾಡಿಲ್ಲ, ಇವರು ಒತ್ತಾಯವಾಗಿ ಇಟ್ಕೊಂಡಿಲ್ಲ, ಬೆದರಿಕೆ ಹಾಕಿಲ್ಲ, ಹಲ್ಲೆಯನ್ನ ಮಾಡಿಲ್ಲ. ಸೊ ಇವ್ರ ಮೇಲೆ ಯಾವುದೇ ರೀತಿಯ ಆರೋಪಗಳು ಇಲ್ಲ. ರೇವಣ್ಣ ಅವರ ಹೆಸರನ್ನ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಅಷ್ಟೇ ಇರುವಂತದ್ದು. ಸೊ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇವ್ರ ಜೊತೆನಲ್ಲಿ ಈಗಾಗ್ಲೇ ಕರ್ಕೊಂಡ್ ಬಂದಿದ್ದಾರೆ ಅಂತ ಇವ್ರು ಆರೋಪ ಮಾಡಿದ್ರು. ಸಂತ್ರಸ್ತರ SIT ಅವರ ವಶದಲ್ಲೇ ಇರುವಂತದ್ದು. ಈಗಾಗಲೇ ಇವರು ವಿಚಾರಣೆನೂ ಆಗಿದೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವರಿಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಅವರು ಕೂಡ ಮನವಿಯನ್ನ ಮಾಡಿದ್ರು. ಅದಕ್ಕೆ ಆಕ್ಷೇಪಣೆಯನ್ನ SPP ಅವರು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಈ ಇರುವಂತ ಆರೋಪಿ ಏನಿದ್ದಾರೆ ಅವರು ಸಾಕಷ್ಟು ಪ್ರಭಾವಿಯಾಗಿದ್ದಾರೆ. ಅವ್ರ ಮೇಲೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪ ಇರುವಂತದ್ದು. ಸಂತ್ರಸ್ತೆ ಕೂಡ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೊಂದು ವೇಳೆ ಜಾಮೀನನ್ನ ಕೊಟ್ರೆ ಹೊರ ಬಂದು ಮತ್ತಷ್ಟು ಅವರು ರಾಜಕಾರಣಿ ಆಗೋದ್ರಿಂದ ರಾಜಕೀಯವಾಗಿ ಸಾಕಷ್ಟು ಪ್ರಭಾವಿಗಳಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಜಾಮೀನನ್ನು ಕೊಡಬಾರ್ದು. ಜಾಮೀನು ಸಿಕ್ಕರೆ ಹೊರ ಬಂದ ನಂತರ ಇವರು ಏನು ಸಾಕ್ಷಿಯನ್ನ ನಾಶ ಮಾಡಬಹುದು, ಸಂತ್ರಸ್ತರ ಮೇಲೆ ತಮ್ಮ ಪ್ರಭಾವವನ್ನ ಬೀರ್ಬೋದು. ಅದಷ್ಟೇ ಅಲ್ಲದೆ ಇತರ ಬೇರೆ ಸಂತ್ರಸ್ತರನ್ನ ಕಿಡ್ನಾಪ್ ಕೂಡ ಮಾಡುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವ್ರಿಗೆ ಕೊಡಬಾರ್ದು. ಮತ್ತೆ ಏನು 364 ಉಲ್ಲೇಖವನ್ನು ಮಾಡಿದ್ದಾರೆ FIR ನಲ್ಲಿ, ಅದು ಸರಿಯಾಗಿದೆ. ಎಲ್ಲೂ ಕೂಡ ಅದರ ದುರುಪಯೋಗ ಆಗಿಲ್ಲ. ಸೊ ಇವರ ಹೆಸರನ್ನ ಹೇಳಿ ಅವ್ರನ್ನ ಬಲವಂತವಾಗಿ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಹೋಗಿರುವಂತದ್ದು. ಮತ್ತೆ ಇವರ ಸಂಬಂಧಿಕರಿಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಆದ ಸ್ಥಳದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಜಾಗದಲ್ಲಿ ಇಡ್ತಾರೆ. ಅದು ಇವರ ಸಂಬಂಧಿಕರಿಗೆ ಸೇರಿರುವಂತ ಜಾಗ. ಸೊ ಹೀಗಾಗಿ ಅವ್ರಿಗೆ ಜಾಮೀನನ್ನ ಕೊಡಬಾರ್ದು. ಇದರಲ್ಲಿ ಅವರ ಪಾತ್ರವೂ ಕೂಡ ಇದೆ ಅಂತ ಹೇಳಿ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಮಾಹಿತಿಯನ್ನ ಕೊಡಬೇಕು. ಆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯಾವಕಾಶ ಬೇಕು. ಕೊನೆ ಕ್ಷಣದಲ್ಲಿ ಏನು ಸರ್ಕಾರ ನಿನ್ನೆ ಆದೇಶ ಮಾಡ್ತು SPP ಆಗಿ. ಸೊ ಹೀಗಾಗಿ ನಮಗೊಂದಿಷ್ಟು ಸಮಯಾವಕಾಶ ಬೇಕು. ಸೋಮವಾರ ನಾವು ಮತ್ತೊಂದಿಷ್ಟು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಡ್ತೀವಿ. ಆ ಕಾರಣಕ್ಕಾಗಿ ಪ್ರಕರಣದ ಅರ್ಜಿಯನ್ನ ಸೋಮವಾರ ನೀವು ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೋರ್ಟ್ ಕಲಾಪಗಳ ಸಮಯಾವಕಾಶವನ್ನು ನಾವು ಹಾಳು ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ನಾವು ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಕೋರ್ಟ್ ಕೊನೆಗೂ ಅವರ ಮನವಿಯನ್ನು ಕೂಡ ಪುರಸ್ಕರಿಸಿತು. ಅದರ ಜೊತೆಗೆ ತನಿಖಾಧಿಕಾರಿಯ ಇದುವರೆಗಿನ ವರದಿಯಲ್ಲಿದೆ, ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿಲ್ಲ. ಮೊದಲು ಅದನ್ನ ಸಲ್ಲಿಕೆಯನ್ನ ಮಾಡಿ ನಂತರ ನೀವು ದಿನಪೂರ್ತಿ ವಾದವನ್ನ ಮಾಡಿದ್ರೆ ನಾವು ಆಲಿಸ್ಲಿಕ್ಕೆ ರೆಡಿ ಇದೀವಿ. ಮೊದಲು ತನಿಖಾಧಿಕಾರಿಯ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅಂತ ಹೇಳಿ SPP ಅವರಿಗೆ ಸೂಚನೆ ಮಾಡುವ ಜೊತೆಗೆ ಅರ್ಜಿಯ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿರುವಂತದ್ದು. ಸೊ ಹೀಗಾಗಿ ಇನ್ನೂ 3-4 ದಿನಗಳ ಕಾಲ ಇನ್ನು ರೇವಣ್ಣ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಅವರು ಜಾಮೀನಿನ ನಿರೀಕ್ಷೆಯಲ್ಲಿದ್ರು. ಅದ್ರ ಜೊತೆಗೆ ಅವರಿಗೆ ಜಾಮೀನು ಸಿಕ್ತಿಲ್ಲ. ಹೀಗಾಗಿ ಅವರು ಜೈಲಿನಲ್ಲಿ ಕಾಲ ಕಳೆಯುವಂತಾಗಿರುವಂತದ್ದು. ಸಂತೋಷ್. ಓಕೆ, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ SPP ಅವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖಾ ವರದಿ ಇದೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರೋದ್ರಿಂದಾಗಿ ಏನೆಲ್ಲ ಒಂದು ಸಾಕ್ಷ್ಯಗಳನ್ನು ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಇಲ್ಲಿ SPP ಅವರು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ SIT ತನಿಖೆ ಎಲ್ಲಿವರೆಗೆ ಬಂದಿದೆ, ಅದೇ ರೀತಿಯಲ್ಲಿ ತನಿಖೆಯಲ್ಲಿ ಬಂದಿರುವಂತಹ ಸಾಕ್ಷ್ಯಗಳು ಏನೆಲ್ಲ ಇದ್ದಾವೆ, ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಆಯಿತು, ಸ್ಥಳ ಮಹಜರ್ನಲ್ಲಿ ಏನೆಲ್ಲ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅದನ್ನು ಪ್ರಸ್ತುತಪಡಿಸಬೇಕಾಗತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಈ ಪ್ರಕರಣವನ್ನು ನಾವು ನೋಡಿದಾಗ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಅಬ್ಸ್ಕ್ಯಾಂಡ್ ಆಗಿರೋದ್ರಿಂದಾಗಿ ತಲೆಮರೆಸ್ಕೊಂಡಿರೋದ್ರಿಂದಾಗಿ ಪ್ರಕರಣದಲ್ಲಿ ಆ ಜಾಮೀನು ಪಡೆದುಕೊಳ್ಳುವಂಥದ್ದು ಮತ್ತಷ್ಟು ಜಟಿಲವಾಗ್ತಾ ಸಾಗ್ತಾ ಇದೆ HD ರೇವಣ್ಣ ಅವರಿಗೆ. ಯಾಕಂದರೆ ಅವರ ಪುತ್ರ ಈವರೆಗೆ ತಲೆಮರೆಸ್ಕೊಂಡಿರೋದ್ರಿಂದಾಗಿ ಅವರೂ ಕೂಡ ತಲೆಮರೆಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅದನ್ನು ನ್ಯಾಯಮೂರ್ತಿಗಳ ಮುಂದೆ ಪ್ರಸ್ತುತಪಡಿಸಿದ್ದಾರೆ.